ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ. ಅವನಿಗೆ ಮಗನ ಬಗ್ಗೆ ತುಂಬ ಚಿಂತೆಯಾಗಿತ್ತು. ಅವನ ಮಗ ಸೋಮಾರಿ ಮತ್ತು ಅಸಡ್ಡೆ ಮಾಡುತ್ತಿದ್ದನು. ಅವನು ಎಂದಿಗೂ ಕೆಲಸ ಮಾಡುತ್ತಿರಲಿಲ್ಲ. ಅವನು ದಿನವಿಡೀ ಹಳ್ಳಿಯಲ್ಲಿ ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ದ. ಒಂದು ದಿನ ಆ ವ್ಯಕ್ತಿ ತನ್ನ ಮಗನಿಗೆ ಪಾಠ ಕಲಿಸಲು ನಿರ್ಧರಿಸಿದನು. ಅವನು ತನ್ನ ಮಗನನ್ನು ಕರೆದು ಮೃದುವಾಗಿ ಹೇಳಿದ, "ಮಗನೇ, ಕಬೋರ್ಡ್ ಒಳಗೆ ಒಂದು ಗಡಿಯಾರ ಇಡಲಾಗಿದೆ. ಅದನ್ನು ನನಗೆ ತಂದುಕೊಡು" ಎಂದನು. ಆಗ ಆ ಹುಡುಗ ಹೋಗಿ ಕಪಾಟನ್ನು ತೆರೆದು ಅದರಲ್ಲಿದ್ದ ಗಡಿಯಾರವನ್ನು ತೆಗೆದುಕೊಂಡು ತನ್ನ ತಂದೆಗೆ ನೀಡಿದನು. ತಂದೆ ಗಡಿಯಾರವನ್ನು ನೋಡಿ ಮಗನಿಗೆ ಹೇಳಿದ, "ಈಗ ಈ ಗಡಿಯಾರವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು. ನೀನು ಭೇಟಿಯಾಗುವ ಪ್ರತಿಯೊಬ್ಬರನ್ನು ಇದು ಎಷ್ಟು ಮೌಲ್ಯಯುತವಾಗಿದೆ ಎಂದು ಕೇಳು" ಎಂದನು. ಆ ಹುಡುಗ ತಲೆಯಾಡಿಸಿ ಗಡಿಯಾರದೊಂದಿಗೆ ಮಾರುಕಟ್ಟೆಗೆ ಹೋದನು. ಅವನು ಗಡಿಯಾರವನ್ನು ಬೇರೆ ಬೇರೆ ಜನರಿಗೆ ತೋರಿಸಿದ. ಒಬ್ಬ ವ್ಯಕ್ತಿ ಅದು 500 ರೂಪಾಯಿ ಬೆಲೆ ಬಾಳುತ್ತದೆ ಎಂದು ಹೇಳಿದ. ಮತ್ತೊಬ್ಬ 1000 ರೂಪಾಯಿ ಎಂದರು. ಬೇರೊಬ್ಬರು 800 ರೂಪಾಯಿ ಎಂದರು. ಎಲ್ಲರೂ ಬೇರೆ ಬೇರೆ ಬೆಲೆ ಹೇಳಿದರು. ಕೆಲವರು ಒಂದೇ ಬೆಲೆ ನೀಡಿದರು. ಆದರೆ ಯಾರೂ ಸಂಪೂರ್ಣವಾಗಿ ಒಪ್ಪಲಿಲ್ಲ. ಆ ಹುಡುಗ ಮನೆಗೆ ಹಿಂದಿರುಗಿ ಬಂದ. "ಅಪ್ಪ, ಎಲ್ಲರೂ ಈ ಗಡಿಯಾರದ ಬೆಲೆ ಬೇರೆ ಬೇರೆ ಹೇಳಿದರು" ಎಂದ. ಆಗ ತಂದೆ ಮುಗುಳ್ನಗುತ್ತಾ, "ಸರಿ, ಗಡಿಯಾರವನ್ನು ಮರಳಿ ಕಪಾಟಿನಲ್ಲಿಡು" ಎಂದ. ಮರುದಿನ ಆ ವ್ಯಕ್ತಿ ತನ್ನ ಮಗನಿಗೆ ಮತ್ತೆ ಕರೆದು ಅದೇ ಗಡಿಯಾರವನ್ನು ತರಲು ಹೇಳಿದನು. ಹುಡುಗ ಅದನ್ನು ತಂದು ತನ್ನ ತಂದೆಗೆ ಕೊಟ್ಟನು. ಆಗ ತಂದೆ, "ಈಗ ಮತ್ತೆ ಮಾರುಕಟ್ಟೆಗೆ ಹೋಗು. ಈ ಬಾರಿ ಗಡಿಯಾರದ ಬೆಲೆ ಕೇಳಬೇಡ. ಈ ಗಡಿಯಾರದೊಳಗಿನ ಸಮಯದ ಬೆಲೆಯನ್ನು ಜನರ ಬಳಿ ಕೇಳು" ಎಂದನು. ಹುಡುಗ ಗೊಂದಲಕ್ಕೊಳಗಾದನು. ನಿಜವಾಗಿಯೂ ತನ್ನ ತಂದೆ ಏನು ಹೇಳುತ್ತಿದ್ದಾರೆಂದು ಅವನಿಗೆ ಅರ್ಥವಾಗಲಿಲ್ಲ. ಆದರೂ ಅವನು ತಂದೆಯ ಮಾತನ್ನು ಪಾಲಿಸಿದನು. ಮತ್ತೆ ಮತ್ತೆ ಮಾರುಕಟ್ಟೆಗೆ ಹೋಗಿ ಅಲ್ಲಿದ್ದ ಜನರಿಗೆ ಕೇಳಿದನು, "ಈ ಗಡಿಯಾರದೊಳಗಿನ ಸಮಯ ಎಷ್ಟು ಬೆಲೆ ಬಾಳುತ್ತದೆ" ಎಂದು. ಜನರು ಅವನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಕೆಲವರು ಅವನನ್ನು ನೋಡಿ ನಕ್ಕರು. ಕೆಲವರು "ಎಂಥ ಮೂರ್ಖ ಪ್ರಶ್ನೆ" ಎಂದರು. ಇದನ್ನು ಕೇಳಿ ಹುಡುಗನಿಗೆ ಮುಜುಗರ ಮತ್ತು ದುಃಖವಾಯಿತು. ಕೊನೆಗೆ ಅವನು ಒಬ್ಬ ವೃದ್ಧ ಕೆಲಸ ಮಾಡುತ್ತಿದ್ದ ಒಂದು ಸಣ್ಣ ಅಂಗಡಿಗೆ ಬಂದ. ಆ ವೃದ್ಧ ಅಂಗಡಿಯವನು ಕೈಗಡಿಯಾರವನ್ನು ರಿಪೇರಿ ಮಾಡುವಲ್ಲಿ ನಿರತನಾಗಿದ್ದನು. ಆ ಹುಡುಗ ಅದೇ ಪ್ರಶ್ನೆಯನ್ನು ಕೇಳಿದಾಗ ಆ ವೃದ್ಧ ತನ್ನ ಕೆಲಸವನ್ನು ನಿಲ್ಲಿಸಿ ಆ ಹುಡುಗನ ಕಡೆಗೆ ನಗುವಿನಿಂದ ನೋಡಿದ. ಆ ಹುಡುಗ ಏನೋ ಕೇಳಲು ಪ್ರಯತ್ನಿಸುತ್ತಿದ್ದಾನೆಂದು ಅವನಿಗೆ ಅರ್ಥವಾಯಿತು. ವೃದ್ಧ ಮೆಲ್ಲನೆ ಹೇಳಿದನು, "ಮಗನೇ, ನೀನು ಸಮಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನೀನು ಲಕ್ಷಾಂತರ ರೂಪಾಯಿಗಳನ್ನು ನೀಡಬಹುದು, ಆದರೆ ನಿನ್ನ ಜೀವನದ 1 ಸೆಕೆಂಡನ್ನು ಸಹ ನೀನು ಮರಳಿ ಖರೀದಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನೀನು ನಿನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು." ಹುಡುಗ ಗಮನವಿಟ್ಟು ಕೇಳಿದ. ವೃದ್ಧ ಮುಂದುವರಿಸಿದನು, "ಸಮಯವು ಒಂದು ಒಳ್ಳೆಯ ಹಾಗೂ ಕೆಟ್ಟದ್ದನ್ನು ಹೊಂದಿದೆ. ಕೆಟ್ಟದ್ದು ಅಂದರೆ ಅದು ಹಾದು ಹೋಗುತ್ತದೆ. ಒಳ್ಳೆಯದು ಅಂದರೆ ನೀನು ಅದನ್ನು ಹೇಗೆ ಕಳೆಯಬೇಕೆಂದು ಆಯ್ಕೆ ಮಾಡಬಹುದು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ದಿನದಲ್ಲಿ 24 ಗಂಟೆಗಳಿವೆ. ಶ್ರೀಮಂತರು ಮತ್ತು ಬಡವರು ಇಬ್ಬರ ವ್ಯತ್ಯಾಸವೆಂದರೆ ಅವರು ಆ ಗಂಟೆಗಳನ್ನು ಹೇಗೆ ಬಳಸುತ್ತಾರೆ ಎಂಬುದು." ಹುಡುಗನ ಕಣ್ಣುಗಳು ತಿಳುವಳಿಕೆಯಿಂದ ತುಂಬಿದ್ದವು. ಅವನೊಳಗೆ ಏನೋ ಬದಲಾವಣೆಯಾಯಿತು. ಅವನು ವೃದ್ಧನಿಗೆ ಧನ್ಯವಾದ ಹೇಳಿ ಬೇಗನೆ ಮನೆಗೆ ಹೋದನು. ಮಾರುಕಟ್ಟೆಯಲ್ಲಿ ನಡೆದ ಎಲ್ಲವನ್ನೂ ತನ್ನ ತಂದೆಗೆ ಹೇಳಿದನು. ಆ ತಂದೆ ಹೆಮ್ಮೆಯಿಂದ ಮುಗುಳ್ನಗುತ್ತಾ ತನ್ನ ಮಗನ ಭುಜದ ಮೇಲೆ ಕೈ ಇಟ್ಟನು. ಆ ದಿನದಿಂದ ಆ ಹುಡುಗನ ಜೀವನವು ಸಂಪೂರ್ಣವಾಗಿ ಬದಲಾಯಿತು. ಅವನು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು. ತನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಲಾರಂಭಿಸಿದನು. ಪ್ರತಿ ಕ್ಷಣ ನಿಜವಾದ ಮೌಲ್ಯವನ್ನು ಅವನು ಅರ್ಥ ಮಾಡಿಕೊಂಡನು. ಸ್ನೇಹಿತರೆ, ಸಮಯ ಎಲ್ಲರಿಗೂ ಉಚಿತವಾಗಿದೆ, ಆದರೆ ಅದು ಅಮೂಲ್ಯವಾದದ್ದು. ನೀವು ಅದನ್ನು ಖರೀದಿಸಲು ಸಾಧ್ಯವಿಲ್ಲ, ಆದರೆ ನೀವು ಅದನ್ನು ಬಳಸಬಹುದು. ಸಮಯ ಕಳೆದು ಹೋದ ನಂತರ ನೀವು ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಧನ್ಯವಾದಗಳು.